ಸ್ನೇಹಿತರೆ ನಮಸ್ಕಾರ. ಗಾನಕೋಗಿಲೆ ಎಸ್ ಜಾನಕಿ ಅವರ ನೆನಪಿನಲ್ಲಿ ಒಂದಿಷ್ಟು ಅವರ ಅಭಿಮಾನಿಗಳನ್ನು, ಅವರ ಅಭಿಮಾನ ತುಂಬಿದ ಮಾತುಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಯತ್ನಿಸಿದ್ದೇನೆ. ಈ ದಿನ ಹಾಸನದ ಚಾರ್ಟೆಡ್ ಅಕೌಂಟೆಂಟ್ SV ಶಂಭುಲಿಂಗಪ್ಪ ಅವರು ಎಸ್ ಜಾನಕಿಯವರ ಅಪ್ಪಟ ಅಭಿಮಾನಿಗಳು. ಅವರ ಅಭಿಮಾನ ತುಂಬಿದ ಮಾತುಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರಿಸ್ತಾ ಇದ್ದೇನೆ. ಗಾನಕೋಗಿಲೆಗೆ ಅಸಂಖ್ಯಾತ ಶ್ರೋತೃ ಬಳಗ ಇದೆ. ಆ ಶ್ರೋತೃ ಬಳಗ ತಮ್ಮ ಅಭಿಮಾನವನ್ನು ಹೃದಯದಲ್ಲಿ ತುಂಬಿಕೊಂಡಿದೆ. ಅಂತಹ ಹೃದಯದಲ್ಲಿ ತುಂಬಿಕೊಂಡಂತಹ ಅಭಿಮಾನವನ್ನು ಶಂಭುಲಿಂಗಪ್ಪ ಅವರು ಈ ರೀತಿ ಮಾತನಾಡಿದ್ದಾರೆ. ಶಂಭುಲಿಂಗಪ್ಪ ಅಂತ ನನ್ನ ವೃತ್ತಿ ಚಾರ್ಟರ್ಡ್ ಅಕೌಂಟೆಂಟ್ ನಾನು. ಅದರ ಪ್ರವೃತ್ತಿನಲ್ಲಿ ನಾನು ಜಾನಕಿಯವರ ಬಹಳ ಅಭಿಮಾನಿ. ಸಿನಿಮಾ ಹಾಡುಗಳಾಗಿರ್ಬೋದು ಅಥವಾ ಭಕ್ತಿಗೀತೆಗಳಾಗಿರಬಹುದು, ಭಾವಗೀತೆಗಳಾಗಿರ್ಬೋದು ನನಗೆ ತುಂಬ ಇಷ್ಟ. ಅದರಲ್ಲಿ ಭಕ್ತಿಗೀತೆಗಳಲ್ಲಿ ಬಂದಾಗ ಧರ್ಮಸ್ಥಳದ ಮೇಲೆ ಬಹಳ ಚೆನ್ನಾಗಿ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಕಾಶಿಯಲ್ಲಿ ಬಂದ ನಮ್ಮ ವಿಶ್ವನಾಥ ಅಂತಂದೇಳಿ ಅದು ಒಂದು ಹಾಡು ತುಂಬ ಇಷ್ಟ ನನಗೆ. ಮತ್ತು ಅವರು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಬಂಧಿಸುವುದು ಅಂತ ಕುವೆಂಪುರವರ ಒಂದು ಹಾಡನ್ನು ಹಾಡಿದ್ದಾರೆ. ಎಷ್ಟು ಸುಲಲಿತವಾಗಿ ಹಾಡಿದ್ದಾರೆ ಅಂದರೆ ಕೇಳಲಿಕ್ಕೂ ಭಾಳ ಇಂಪಾಗಿದೆ. ಆದರೆ ಹೇಳಲಿಕ್ಕೆ ಯಾರ ಕೈಲೂ ಅವ್ರ ಥರ ಹಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಒಂದು. ಮತ್ತು ಇನ್ನೊಂದು ಹಾಡು ನನಗೆ ಬಹಳ ಮೆಚ್ಚಿನ ಹಾಡು ಅವ್ರದ್ದು ಅಂದರೆ ಅದು ಯಾವ ಸಿನಿಮಾದು ಅಂತ ನನಗೆ ಅಷ್ಟು ಜ್ಞಾಪಕ ಬರ್ತಾ ಇಲ್ಲ. ಆ ಹಾಡು ಯಾವುದಪ್ಪ ಅಂತಂದು ಹೇಳಿದರೆ, ನನ್ನಲ್ಲಿ ಏಕೆಂದು ಆನಂದ ಕಾಣೆ ಮನಸ್ಸೇ ನೀ ಬಲ್ಲೆಯ ಸುಖವ, ನನ್ನವರು ಬಂದಾರು ಬಾಗಿಲಲ್ಲಿ ನಿಂದಾರು ಅಂತ ಒಂದು ಹಾಡು ಬರ್ತದೆ. ಅದು ಬಹಳ ಇಷ್ಟವಾಗಿರ್ತಕ್ಕಂಥ. ಇದು ಯಾರು ಅಂತ GS ಶಿವರುದ್ರಪ್ಪ ಅವರು ಬರೆದಿರುವಂಥ ಒಂದು ಗೀತೆ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಅದೇ ಹಾಡಿರಬಹುದಾ ಅಂತ. ಮೇ ಬಿ ಸರ್, ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ನನ್ನಲ್ಲಿ ಏಕೆಂದು ಆನಂದ ಕಾಣೆ ಮನಸ್ಸೇ ನೀ ಬಲ್ಲೆಯ ಹಿತವ, ನನ್ನವರು ಬಂದಾರು ಬಾಗಿಲಲ್ಲಿ ನಿಂದಾರು ಅಂತ ಒಂದು ಫಿಲ್ಮಿ ಸಾಂಗ್ ಅಂತ. ಇದು ಫಿಲ್ಮ್ಗೆ ಹಾಕ್ಕೊಂಡಿದ್ದಾರೆ JSS ಅವರು. ಬಟ್ ನನಗೂ ಕೂಡ ಕನ್ಫ್ಯೂಷನ್ ಇದೆ. ಇದು ನನಗೆ ಜಾನಕಮ್ಮ ಅಂತ ಹೇಳಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಅವರು ಒರಿಜಿನಲ್ ಹೆಸರು ಜಾನಕಿ ಅಂತ. ಜಾನಕಿ ಅಂತಲೇ ನಾನು ಅವ್ರನ್ನ ಕರೀಲಿಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ಕೆಲವರೆಲ್ಲ ಜಾನಕಮ್ಮ ಅಂತ, ಆದರೆ ನನಗೂ ತಾಯಿ ಸಮಾನನೇ. ಆದರೆ ನಾನು ಅವ್ರನ್ನ ಜಾನಕಮ್ಮ ಅಂತ ವಯಸ್ಸಿನ ಹೆಸರಲ್ಲಿ ಕರೀಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಜಾನಕಿ ಜಾನಕಿ ಅಂತಲೇ ನಾನು ಅವ್ರನ್ನ ತೀರ್ಮಾನ ಮಾಡಿ ಅದೇ ಥರ ನಾನು ಮಾತಾಡ್ತೀನಿ. ಅವರು ಒಂದು ಹಾಡು ಬರುತ್ತೆ, ಏಕೋ ಈ ಕೋಪ ಶಂಕರ ಅಂತ. ಭಕ್ತ ಸಿರಿಯಾಳ ಏನು ಅದು ಹೇಳಿದ್ದಾರೆ ಸರ್. ಅದು ನಿಜವಾಗ್ಲೂ ಆ ಭಗವಂತ ಶಿವ ಸಾಕ್ಷಾತ್ಕಾರನಾಗಿ ಭೂಮಿ ಬರ್ತಾನೇನೋ ಆ ಕೋರಿಕೆಗೆ ಅಂತ ಒಂದು ಅನ್ನಿಸ್ತಾ ಇದೆ ಸರ್. ಅದೊಂದು ಭಾಳ ಮನಮುಟ್ಟುವ ಹಾಡು ನನಗೋಸ್ಕರ. ಇನ್ನೊಂದು ಆ ಸಿನಿಮಾದ ಹೆಸರು ನನಗೂ ಗೊತ್ತಿಲ್ಲ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವನು ನೀಡಬಲ್ಲ ಅಂತ ಒಂದು ಹಾಡಿದೆ ಸರ್. ಅದು ಬೇಬಿ ರೇಖಾನೇ ಹಾಡಿರೋದು. ಅದು ಹೃದಯ ಸ್ಪರ್ಶಿ ಗೀತೆ. ಕರಳು ಎಷ್ಟು ಚೆನ್ನಾಗಿ ಆ ಚಿಕ್ಕ ವಾಯ್ಸಲ್ಲಿ ಹೇಳಿದ್ದಾರೆ. ಸಾಕ್ಷಾತ್ ಸರಸ್ವತಿನೇ ಅವರ ಗಂಟಲಲ್ಲಿ ಕೂತಿದೆ ಅಂತ ನನ್ನ ಅಭಿಪ್ರಾಯ ಸರ್. ಸರ್, ನನಗೆ ಅನಿಸೋದು ಏನು ಅಂತ ಹೇಳಿದ್ರೆ, ಗಂಧರ್ವ ಲೋಕದಲ್ಲಿ ಇದ್ದವರು ಕಾರಣಾಂತರದಿಂದ ಏನೋ ಒಂದು ಕಾರಣಕ್ಕೋಸ್ಕರ ಭೂಸ್ಪರ್ಶ ಮಾಡಿ ಮತ್ತೆ ಹೊರಟೋದ್ರು ಅಂತ. ಹೌದು ಸರ್, ನಿಜವಾಗ್ಲೂ ಅಂಥ ಮಧುರ ಕಂಠದ ಗಾಯಕಿ ಅದು ಕನ್ನಡ ನೆಲದಲ್ಲಿ ಉಳ್ಕೊಂಡ್ರು. ಅವ್ರು ಇದ್ದಿದ್ದೇ ನಮ್ಮ ಪುಣ್ಯ ಅಂತ ನಾವು ನಮ್ಮ ನೆಲದಲ್ಲಿ ಉಳಿದ್ಬಿಟ್ರಲ್ಲ ಶಾಶ್ವತವಾಗಿ. ಅಂದರೆ ಅವ್ರನ್ನ ನಾವು ನೋಡಿದೀವಲ್ಲ ಅನ್ನೋದೇ ನಮ್ಮ ಭಾಗ್ಯ ಸರ್. ಅವ್ರ ಕಾಲದಲ್ಲಿ ನಾವು ಇದೀವಿ ಅಂತ ಅವ್ರು ನೋಡಿದೀವಿ ಅನ್ನೋದೇ ಒಂದು ಭಾಗ್ಯ. ಡೈರೆಕ್ಟಾಗಿ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ನನಗೆ. ಆದರೆ ಅವರ ಹಾಡುಗಳ ಮುಖಾಂತರ ಅಥವಾ ಪೇಪರಲ್ಲಿ ಬಂದಿರತಕ್ಕಂಥದ್ದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯತೆ ಆಗಿದೆ. ನನಗೂ ಬಹಳ ಆಸೆ ಇತ್ತು ಅವ್ರನ್ನ ಒಂದು ಸರಿ ಮೀಟ್ ಮಾಡಬಲ್ಲೆ ಅಂತ. ಆದರೆ ನನಗೆ ಸಾಧ್ಯ ಆಗಲಿಲ್ಲ. ಕೆಲವೊಂದನ್ನು ನಾವು ಅಂದ್ಕೊಳ್ತೀವಷ್ಟೇ, ಅದು ಏನೋ ಕಾರಣಾಂತರದಿಂದ ಮೀಟ್ ಆಗಲಿಕ್ಕೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಒಂದು 3-4 ಸರಿ ಸಾಧ್ಯ ಆಯಿತು ಸರ್. ಅದು ಅಂದರೆ ದಾವಣಗೆರೆಯಲ್ಲಿ ನಾವು ಇದ್ದಾಗ ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ 100ನೇ ದಿವಸ ಆದಾಗ ಅವರು ಓಪನ್ ಮೆರವಣಿಗೆ ಇತ್ತು ಸರ್. ನಾವು ತುಂಬ ಚಿಕ್ಕವರು, 5th ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇದ್ದೆ ನಾನು ಅವಾಗ. ಅವ್ರನ್ನ ನೋಡಿದ್ದೀನಿ ಸರ್ ನಾನು. ಆಮೇಲಿಂದ ಶಂಕರ್ ಗುರು ಫಿಲಮ್ 100 ಡೇಸ್ ಹೋದಾಗ ಬಂದಿದ್ದರು ಸರ್ ದಾವಣಗೆರೆಗೆ.
ಅವಾಗಲೂ ಅವ್ರನ್ನ ಒಂದು 2-3 ಈವೆಂಟಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ. ಆದರೆ ಜಾನಕಿ ಅವ್ರನ್ನ ನೋಡಬೇಕಂತ ಪ್ರಬಲವಾದ ಆಸಕ್ತಿ ಇತ್ತು, ಸಾಧ್ಯ. ಈಗ ನೋಡಿ, ನಾವು ಈಗ ಪಿ ಸುಶೀಲಾ ಇದ್ದಾರೆ, ಎಲ್ಲಾರೀಶ್ವರಿ ಇದ್ದಾರೆ, ನಾವು ಹೋಗಿ ನೋಡ್ತೀವಿ ಅಂದರೆ ಆ ಟೈಮ್ ಫಿಕ್ಸ್ ಆಗೋದು, ಅವ್ರು ನಮಗೆ ಸಿಕ್ಕೋದು, ಇವೆಲ್ಲ ಏನೋ ನಮ್ಮಲ್ಲೇ ಸ್ವಲ್ಪ ತೊಡಕುಗಳಿದೆ ಅಂತ ಅನಿಸುತ್ತೆ. ಅವ್ರು ಸಿಕ್ಕಿದ್ರೂ ಸಹ ನಾವು ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ಹೀಗಾಗಿ ಎಸ್ ಜಾನಕಿಯವರು ಕೂಡ ನಮ್ಮಂಥವರಿಂದ ಮಿಸ್ ಆದರು. ಹಾಸನಕ್ಕೆ ಬಂದಿದ್ದಾರೆ ಸರ್, ಅವರು ತುಂಬ ಸರ್ತಿ ಹಾಸನಕ್ಕೆ ಬಂದಿದ್ದಾರೆ, ಬೇಲೂರಿಗೆ ಬಂದಿದ್ದಾರೆ, ಚಿಕ್ಕಮಗಳೂರಿಗೆ ಬಂದಿದ್ದಾರೆ, ಜಾವಗಲ್ ಫಂಕ್ಷನಿಗೆ ಬಂದಿದ್ದಾರೆ. ಆಮೇಲಿಂದ ಅವ್ರದ್ದು ಇನ್ನೊಂದು ಹಾಡು ನನಗೆ ಭಾಳ ಮನಮುಟ್ಟುವ ಹಾಡು ಏನಪ್ಪ ಅಂತಂದು ಹೇಳಿದ್ರೆ ಹಸಿರು ತೋರಣ ಅಂತಂದೇಳಿ ಡಾಕ್ಟರ್ ರಾಜ್ಕುಮಾರ್ ಹೌದು ಹೌದು ಮತ್ತು ಭಾರತೀಯವರು ಅದರಲ್ಲಿ ಇದ್ದಾರೆ. ಅದರಲ್ಲಿ ನೀ ಯಾರೋ ಏನೋ ಸಖ ಎನಗಾಸರೆ, ಏನು ಫ್ಯಾಂಟಾಸ್ಟಿಕ್ ಆಗಿ ಆ ಹಾಡು ಭಾವನಾತ್ಮಕವಾಗಿ ಯಾರು ಬರೆದರೋ ನನಗೆ ಗೊತ್ತಿಲ್ಲ, ಆ ಹಾಡನ್ನು ಅಷ್ಟು ಜ್ಞಾನ ಇಲ್ಲ ನನಗೆ. ಆದರೆ ಆ ಮನಮುಟ್ಟುವ ರೀತಿಯಲ್ಲಿ ಆ ಬರೆದರಿಗೂ, ಆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಮತ್ತು ಜಾನಕಮ್ಮನವ್ರಿಗೂ ನಮಸ್ಕಾರ ನಾನು ಮಾಡಲೇಬೇಕು ಸರ್. ಆ ಹಾಡಿಗೋಸ್ಕರ ಅಷ್ಟು ಚೆನ್ನಾಗಿದೆ. ಎಷ್ಟು ಅಭಿಮಾನಿಗಳು, ಅವರ ಅಭಿಮಾನಿಗಳೆಂದರೆ ನಾವುಗಳೆಲ್ಲ ನಮ್ಮ 60ರ ದಶಕದಲ್ಲಿ ನಾವೆಲ್ಲ ಹುಟ್ಟಿದವರು, ನಾವೆಲ್ಲ ಅವರ ಹಾಡುಗಳನ್ನು ಕೇಳ್ತಾನೆ ಬೆಳೆದವರು. ಅದರಲ್ಲೂ ನೀವು ಯಾವ ಹಾಡು ಅಂತ ಹೇಳಿದ್ರೆ, ಗಣಪತಿ ಸೀಸನ್ ಬಂದಾಗ ಗಜಮುಖನೇ ಗಣಪತಿ ಹಾಡು ಬರುತ್ತಲ್ಲ, ಅದರಿಂದನೇ ಶುರುವಾಗ್ತಿತ್ತು, ಅಲ್ಲಿಂದನೇ ಶುರು ಆಗ್ತಾ ಇತ್ತು. ಯಾವುದೇ ಕಾರ್ಯಕ್ರಮ ಆ ಹಾಡಿಂದ ಶುರು ಆಗ್ತಾ ಇತ್ತು. ಏನು ಅಂದರೆ ನಮ್ಮ ಪುಣ್ಯ, ಕನ್ನಡದ ನೆಲ, ಕನ್ನಡದ ನಂಟು ಅವರಿಗೆ ಅಪಾರವಾಗಿತ್ತು. ಕನ್ನಡ ಮಾತಾಡ್ತಾಯಿದ್ರು. ಬಹಳ ಖುಷಿ ಅಂದರೆ ಗಾಯಕರು ಮಾತಾಡ್ತಾರೆ, ಅದು ನಮ್ಮ ಭಾಷೆಯಲ್ಲಿ ಅಂದರೆ ಖುಷಿ. ಭಾಳ ಚೆನ್ನಾಗಿ ಮಾತಾಡ್ತಾಯಿದ್ರು. ಮೈಸೂರಿಗೂ ಅವ್ರಿಗೂ ಬಹಳ ನಂಟು. ಮೊದಲನೇ ಕಾರ್ಯಕ್ರಮ, ಕೊನೆ ಸ್ಟೇಜ್ ಪ್ರೋಗ್ರಾಮ್ ಎರಡೂ ಕೂಡ ಮೈಸೂರಲ್ಲಿ ಮಾಡಿದ್ದು. ಹೆಮ್ಮೆ ವಿಚಾರ ಕನ್ನಡಿಗರಿಗೆ. ಆಮೇಲಿಂದ ಇನ್ನೊಂದು ಪಪ್ಪಿ ಸಾಂಗ್ ಅಂತ ಇವತ್ತಿನ ಕಾಲಕ್ಕೆ ನಾವು ಅನ್ವಯ ಮಾಡೋದು ಹೇಳೋದಾದರೆ, ಒಲವು ಗೆಲುವು ಸಿನಿಮಾ, ನನ್ನೆದೆ ಕೋಗಿಲೆಯ, ನನ್ನದೇ ಕೋಗಿಲೆಯ ಅಂತಂದು ಹೇಳಿ ಆ ಏನು ವಾಯ್ಸು ಸರ್. ಅದರಲ್ಲಿ ಒಳ್ಳೆ ಒಂದು 18-20 ವರ್ಷದ ಒಂದು ಯೂತ್ ಥರ ಹಾಡಿದ್ದಾರೆ ಸರ್ ಆ ಹಾಡನ್ನು. ಅದು ಅವತ್ತಿಗೆ ಅವರಿಗೊಂದು 45-46 ವರ್ಷ ಇರ್ಬೋದೇನೋ. ಆವಾಗ ಆ ವಾಯ್ಸಲ್ಲಿ ಅದನ್ನು ಹಾಡಿದಾರಲ್ಲ, 20 ವರ್ಷದ ಹಾಡನ್ನು ವಾಯ್ಸು ಬ್ಯೂಟಿಫುಲ್ ಸರ್. ವಿ ಕಾಂಟ್ ಕಂಪೇರ್ ವಿತ್ ಎನಿಬಡಿ. ಆಮೇಲೆ ಜಾನಕಿ ಅವ್ರದ್ದು ಏನು ಅಂತ ಹೇಳಿದ್ರೆ, ಅವರೊಂದು ಆರ್ಟಿಸ್ಟನ್ನು ಮೀಟ್ ಮಾಡೋರಂತೆ. ಆ ಚಿತ್ರಕ್ಕೆ ನಾಯಕಿ ಯಾರು ಪಾತ್ರ ಮಾಡ್ತಾರೆ, ಅವ್ರ ವಾಯ್ಸ್ ಹೇಗಿದೆ ಅಂತ ಒಂದು ಸರಿ ಮೊದಲು ಕೇಳಿಸ್ಕೊಳ್ತಾರಂತೆ. ಕೇಳಿಸ್ಕೊಂಡು ಆ ತಕ್ಕ ಹಾಗೆ ಹಾಡ್ತಾರೆ, ಮಾಡ್ಯುಲೇಷನ್ ಮಾಡೋದು. ಹಾಂ, ಎಸ್. ಅವ್ರ ಥರ ಮಂಜುಳಾ ಅಂದರೆ ಮಂಜುಳಾನೇ, ಆರತಿ ಅಂದರೆ ಆರತಿನೇ, ಭವ್ಯ ಅಂದರೆ ಭವ್ಯ, ಲಕ್ಷ್ಮಿ ಅಂದರೆ ಲಕ್ಷ್ಮಿನೇ, ಅವರೇ ಹಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಅಷ್ಟು ಮ್ಯಾಚ್ ಆಗ್ತಾಯಿತ್ತು. SP B ಹೇಗೆ ಮ್ಯಾಚ್ ಆಗ್ತಾಯಿದ್ರು, ಅದೇ ರೀತಿಯಲ್ಲಿ ಎಸ್ ಜಾನಕಿ ಮ್ಯಾಚ್ ಆಗ್ತಾಯಿದ್ದು. ಆಮೇಲೆ ಇನ್ನೊಂದು ಅವರೇ ಹೇಳ್ಕೊಂಡಿದ್ದು, SP B ಅವ್ರಿಗೆ ಆಡಿಷನ್ ಮಾಡಿದ್ದು ಜಾನಕಮ್ಮನವರೇ ಅಂತ, ಆಡಿಷನಲ್ಲಿ ಪಾಸ್ ಮಾಡಿದ್ದು ಅವರೇ ಅಂತ. ಹಾಗಾಗಿ ಆಮೇಲೆ ಎಸ್ ಜಾನಕಿಯವರು ಆಡಿಷನ್ಗೆ ಹೋಗಿದ್ರಂತೆ. ಆ ಆಡಿಷನಲ್ಲಿ ಹಾಡಿದ್ದು ಲತಾ ಮಂಗೇಶ್ಕರ್ ಅವರು ಹಾಡಿದಂತಹ ರಸಿಕ ಬಲಿಮ ಈ ಹಾಡನ್ನು ಹಾಡಿದ್ರಂತೆ. ಆ ಹಾಡನ್ನು ಹಾಡಿ ಅದರಲ್ಲಿ ಸಕ್ಸಸ್ ಆದರು. ಹೀಗೆ ಎಲ್ಲರಿಗೂ ಒಂದೊಂದು ಪರೀಕ್ಷೆ ಇರುತ್ತೆ. ನಮ್ಮ ಪುಣ್ಯ, ಅವರು ಆ ಪರೀಕ್ಷೆಯಲ್ಲಿ ಪಾಸಾಗಿ ಅವರ ಧ್ವನಿ ನಮಗೆ ಕೇಳಿಸ್ತಾ ಇದೆಯಲ್ಲ, ನಿರಂತರವಾಗಿ ಕೇಳಿಸ್ತಾ ಇದೆ. ಅದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊಳ್ತೇನೆ. ಇಬ್ಬರು ಗ್ರೇಟ್ ಆರ್ಟಿಸ್ಟ್ಗಳು ಸರ್. ಖಂಡಿತ ಖಂಡಿತ. ಒಬ್ಬರು ಉತ್ತರ ದಿಕ್ಕಾದರೆ ಇನ್ನೊಬ್ಬರು ಸೌತ್, ಹೌದು ಹೌದು, ದಕ್ಷಿಣ, ಹೌದು. ಏನೋ ಧ್ರುವಗಳಿದ್ದಾವೆ. ಕಲಾವಿದರಿಗೆ ಭಾಷೆ ಇಲ್ಲ, ದೇಶ ಇಲ್ಲ, ಭಾಷೆ ಇಲ್ಲ ಅನ್ನಲಿಕ್ಕೆ ಅವರೇ ಉದಾಹರಣೆ. ಅವರು ಮಾತೃಭಾಷೆ ತೆಲುಗಾಗಿದ್ದರೂ ಕೂಡ ಕನ್ನಡದಲ್ಲಿ ಅತಿ ಹೆಚ್ಚು ಗೀತೆಗಳನ್ನು ಹಾಡಿರೋದ್ರಿಂದ ಅವರು ಕನ್ನಡತೆಯ ಆಗೋದ್ರು. ಕುವೆಂಪುರವರು ಹೇಳ್ದಂಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ಅಮಗೆ ಕಲ್ಪತರು ಅನ್ನೋದು ಆ ಜಾನಕಮ್ಮನವ್ರಿಗೂ ಅಪ್ಲೈ ಆಗುತ್ತೆ, SP ಬಾಲಸುಬ್ರಹ್ಮಣ್ಯ ಅವ್ರಿಗೂ ಅಪ್ಲೈ ಆಗುತ್ತೆ. ನಿಮ್ಮ ಪ್ರೊಫೆಷನ್, ಈ ಒಂದು ಅಕೌಂಟ್ಸು ಮತ್ತು ಚಾರ್ಟೆಡ್ ಅಕೌಂಟು, ಆಡಿಟಿಂಗು, ಇವುಗಳ ಮಧ್ಯದಲ್ಲಿ ಈ ಕಲಾತ್ಮಕವಾದ ಭಾವನೆಯನ್ನು ಬೆಳೆಸ್ಕೊಂಡು ಇದೇ ನಿಮ್ಮಲ್ಲಿ, ಅದಿದೆ. ಅದು ಮೊದಲು ಬಂದದ್ದು, ಇದು ಜೀವನಕ್ಕೆ ಬಂದದ್ದು. ಬಟ್ ನೀವು ಇದನ್ನು ಎರಡನ್ನೂ ಉಳಿಸ್ಕೊಂಡಿರೋದ್ರಿಂದ ತುಂಬ ಖುಷಿಯಾದ ವಿಚಾರ. ಎಲ್ಲರೂ ಕೂಡ ಎಲ್ಲ ಆಗಿರೋಲ್ಲ. ನೀವು ಒಂದು ಯಾವುದಾದ್ರೂ ನಿಮಗೆ ಇಷ್ಟವಾದಂಥ ಒಂದು ಗೀತೆಯನ್ನು ಹಾಡಿ. ಆ ಒಂದು GS ಶಿವರುದ್ರಪ್ಪನವರ ಕವನ ಹಾಡಿದ್ದಾರೆ ಸರ್ CS ಅಶ್ವತ್ಥನವರು. ಭಾಳ ತುಂಬ ನನಗೆ ಇಷ್ಟವಾದಂಥ ಹಾಡು. ಕುಟಿಲ ಕಾನನದ ಕಟಿಲ ಪಥಗಳಲ್ಲಿ ಹರಿಯುವ ದೊಂಬಿ ನಾನು ಅಂತನೋ ಏನೋ ಒಂದು ಶುರುವಾಗುತ್ತೆ ಸರ್.
ಅದು ಭಾಳ ಇಷ್ಟ ಸರ್ ನನಗೆ. ಅದು ಇಮಿಡಿಯೇಟಾಗಿ ಬರಲ್ಲ ಬರಲ್ಲ. ಓಕೆ ಓಕೆ. ಅದು ಪ್ರಿಪ್ರೇಷನ್ ಮಾಡ್ಕೊಂಡು ಸ್ವಲ್ಪ ಆದರೆ ಬಂದುಬಿಡುತ್ತೆ. ಸರಿ ಸ್ಪಾಂಟೇನಿಯಾಗಿ ಹೇಳೋಕ್ಕಾಗ್ತಾ ಇಲ್ಲ ಯಾಕೋ ನನಗೆ. ಯಾಕೆಂದ್ರೆ ನೀವು ಚೆನ್ನಾಗೂ ಹಾಡ್ತೀರಿ, ಅದಕ್ಕೋಸ್ಕರ ಕೇಳಿದ್ದು. ಖಂಡಿತ ಇನ್ನೊಂದು ಸರಿ ಪ್ರಿಪ್ರೇಷನ್ ಮಾಡ್ಕೊಂಡು ಆಡ್ತೀನಿ ಓಕೆ ಸರ್ ಓಕೆ. ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಸ್ನೇಹಿತರೆ, ಗಾನಕೋಗಿಲೆ ಎಸ್ ಜಾನಕಿಯವರ ಅಭಿಮಾನ, ಅವರ ಮೇಲೆ ಇರಿಸಿರುವಂತಹ ಪ್ರೀತಿ, ಅವರನ್ನು ಆರಾಧಿಸುವ ರೀತಿ ತುಂಬ ಜನ ಹೃದಯದಲ್ಲಿ ಇರಿಸಿಕೊಂಡಿದ್ದಾರೆ ಎಸ್ ಜಾನಕಿ ಅಮ್ಮನವರನ್ನು. ಅಂತಹ ಅನೇಕ ಅಸಂಖ್ಯಾತ ಶ್ರೋತೃ ಬಳಗ ನಮ್ಮ ಸುತ್ತಮುತ್ತಲೇ ಇದೆ. ನಾವು ದೂರಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ, ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿಲ್ಲ. ಕರ್ನಾಟಕಕ್ಕೂ ಅವ್ರಿಗೂ ಅವಿನಾಭಾವ ಸಂಬಂಧ. ಕರ್ನಾಟಕದಲ್ಲೇ ಇರುವಂತಹ, ನಾವಿರುವಂತಹ ಸ್ಥಳದಲ್ಲಿ ಇರುವಂತಹ ಅಭಿಮಾನಿಗಳನ್ನು ಮಾತನಾಡಿಸುವಂತಹ ಯತ್ನವನ್ನು ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.